ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆ ಡಿನ್ನರ್ ರದ್ದಾದ ಬಳಿಕ ಪರಮೇಶ್ವರ್ ಅವರು ಇವತ್ತು ಸಂಜೆ ಆಯೋಜನೆ ಮಾಡಿದಂತಹ ಸಭೆ ರದ್ದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿರೋರು ಅಕ್ಷರಶಃ ಸಿಡಿದೇಳ್ತಾ ಇದ್ದಾರೆ, ಬೆಂಕಿ ಉಗುಳ್ತಾ ಇದ್ದಾರೆ. ಅದರ ಭಾಗವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಭೆಗೆ ನನ್ನನ್ನು ಕರೆದಿದ್ರು, ಏನ್ ಚರ್ಚೆ ಆಗ್ತಾ ಇತ್ತು ಗೊತ್ತಿಲ್ಲ, ನನಗೆ ಮೀಟಿಂಗ್ನ ಅಜೆಂಡಾ ಗೊತ್ತಿಲ್ಲ, ಬಟ್ ನಮ್ಮ ಊಟ ನಮ್ದು, ಬೇರೆಯವ್ರಿಗೆ ಯಾಕೆ ಪ್ರಾಬ್ಲಮ್ ಆಗಬೇಕು ಅಂತ ಪರೋಕ್ಷವಾಗಿ ಡಿಚ್ಚಿ ಕೊಟ್ಟಿದ್ದಾರೆ. ಕೆರಳಿಸೋ ಪ್ರಯತ್ನ ನಮ್ಮನ್ನ ಆಗ್ತಾ ಇದೆ ಅಂತ ಅವರು ಮಾತಿನ ತಾತ್ಪರ್ಯ. ನಮ್ಗೆ ಐಡಿಯಾ ಅದ್ರ ಬಗ್ಗೆ ಏನು ಸಬ್ಜೆಕ್ಟು ಏನು ಡಿಸ್ಕಷನ್ ಆಗ್ತಾ ಇತ್ತು, ಸೊ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ಕ್ಯಾನ್ಸಲ್ ಆಗಿ ಕೇಳಿದ್ವಿ, ರದ್ದಾಗಿದೆ ಸಭೆ ಅಂತ ಕೇಳಿದ್ರೆ ಅಷ್ಟೇ. ಅದೇನೇನು ಸಬ್ಜೆಕ್ಟ್ ಗೊತ್ತಿಲ್ಲ ನನಗೂ ಕೂಡ. ಸಬ್ಜೆಕ್ಟ್ ಅಲ್ಲಿ ಹೋದ್ಮೇಲೆ ಅದು ಏನು ಸಬ್ಜೆಕ್ಟ್ ಅಂತ ಗೊತ್ತಾಗ್ತಿತ್ತು. ಆದರೆ ಈಗ ಅದು ರದ್ದಾಗಿದೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಯಾರಾದರೂ ಒತ್ತಡದಿಂದ ಕ್ಯಾನ್ಸಲ್ ಆಯ್ತಾ? ಅದು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಬೇಕ್ರಿ. ಯಾರು ಮಾಡ್ಯಾರ ಅವ್ರನ್ನ ಕೇಳಿ, ನನಗೆ ಅದಕ್ಕೂ ಸಂಬಂಧ ಇಲ್ಲ. ನಾನು ಒಬ್ಬ ಆಹ್ವಾನಿತರ ಅಷ್ಟೇ. ಅದಕ್ಕೆ ನಾವು ಒಬ್ಬರು ಅದಕ್ಕೆ ಆಹ್ವಾನಿತರಷ್ಟೇ ಹೋಗ್ತಾ ಇದ್ವಿ ಅಷ್ಟೇ ಸಭೆಗೆ. ಇದು ನೀವು ಸರಿಯಾದ ಪರ್ಸನ್ ಸರಿಯಾದ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಈಗ ನನಗೆ ಕೇಳಿದ್ರೆ ನಾ ಏನು ಕೊಡ್ಲಿಕ್ಕಾಗಲ್ಲ. ಈಗ ನಾ ಏನು ಇರ್ಬೋದು ಒಟ್ಟಾಗಿದ್ರೂ ಕೂಡ ಆ ಸಭೆ ಬಗ್ಗೆ ನಮ್ಮ ಗಮನಕ್ಕಿಲ್ಲ. ನಮಗೂ ಸಭೆಗೆ ಬರ್ರಿ ಅಂತ ಹೇಳಿದ್ರೆ ಅಷ್ಟೇ ಹೊರತಾಗಿ ಸಮಾವೇಶದ ಬಗ್ಗೆ ಚರ್ಚೆಯನ್ನು